ವಿವಾಹದ ಆರಂಭ ಎಂಬುದು ಒಂದು ಹೆಣ್ಣನ್ನು ಹುಡುಕುವುದಾಗಿದೆ. ಅಲ್ಲಿಂದ ಶುರುವಾಗ್ತದೆ. ಇಲ್ಲಿ ನಾವು ಇವತ್ತು ಹೆಣ್ಣು ಹುಡುಕುವಾಗ ನಾವಿಲ್ಲಿ ಕಾಣ್ತಾ ಇರುವುದು, ಇವತ್ತು ಹೆಣ್ಣಿನ ತಂದೆಗೆ ಎಷ್ಟು ತೋಟವಿದೆ, ಅವಳ ಅಕೌಂಟಿನಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ, ಅವಳು ಕಾಣಲಿಕ್ಕೆ ಹೇಗಿದ್ದಾಳೆ, ಅಥವಾ ಅವಳ ಕುಟುಂಬ ಅದರ ವೈಭವ ಎಷ್ಟಿದೆ ಎಂಬುದರ ಬಗ್ಗೆ ಆಗಿದೆ ಇವತ್ತು ಜಾಸ್ತಿ ನಾವು ಒತ್ತು ಕೊಡ್ತಾ ಇರೋದು. ಇಸ್ಲಾಂ ಆ ರೀತಿ ಎಲ್ಲ ಹೇಳೋದು. ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದರಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳುವ ಒಂದು ಹದೀಸ್ ಇದೆ. ದುಂಕಹುಲ್ ಮರ್ಅತು ಲಿ ಅರ್ಬঈನ್, ನೀವು 4 ಕಾರ್ಯಗಳಾಗಿವೆ. ಒಂದು ನಾವು ನಿಕಾಹ್ ಆಗುವಾಗ, ಮದುವೆ ಆಗುವಾಗ, ವಿವಾಹವಾಗುವಾಗ 4 ಆಗಿದೆ, 4 ವಿಷಯಗಳಾಗಿವೆ ಜಗತ್ತು ನೋಡೋದು. ಲಿ ಮಾಲಿಹಾ ಒಲಿ ಹಸಬಿಹಾ ಒಲಿ ಜಮಾಲಿಹಾ ಒಲಿ ದೀನಿಹಾ. ಒಂದು ಅವನ ಸಂಪತ್ತು ಸೊತ್ತುಗಳನ್ನು ನೋಡಿಕೊಂಡು ಜನರು ಮದುವೆ ಆಗ್ತಾರೆ, ಅಥವಾ ಒಲಿ ಹಸಬಿಹ ಅವಳ ವಂಶ ಹಿರಿಮೆಯನ್ನು, ಅವಳ ಕುಟುಂಬ ಪರಂಪರೆಯನ್ನು ಅದು ನೋಡಿಕೊಂಡು ಕೆಲವರು ಮದುವೆ ಆಗ್ತಾರೆ. ಇನ್ನು ಒಲಿ ಜಮಾಲಿಹ ಅವಳ ಸೌಂದರ್ಯವನ್ನು ನೋಡಿಕೊಂಡು ಮದುವೆ ಆಗ್ತಾರೆ. ಒಲಿ ದೀನಿಹ ಅಥವಾ ಅವಳ ಧಾರ್ಮಿಕ ನಿಷ್ಠೆ, ಅವಳು ಯಾವ ರೀತಿ ಬದುಕ್ತಾ ಇದ್ದಾಳೆ ಎಂಬುದನ್ನು ನೋಡಿಕೊಂಡಾಗಿದೆ ಕೆಲವರು ಮದುವೆಯಾಗೋದು. ಇದಾಗಿದೆ ಸಾಮಾನ್ಯವಾಗಿ ಜನರು ನೋಡುವುದು. ಆದರೆ ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಫಲ್ಫರ್ ಬಿದಾತಿದ್ದೀನ್ ತರಿಬತ್ ಯದಾಕ್. ನೀವು ಯಶಸ್ವಿಯಾಗಬೇಕಾದರೆ ನೀವು ಅವಳ ಧರ್ಮ ನಿಷ್ಠೆಯನ್ನು ನೋಡಬೇಕು. ಅವಳು ಯಾವ ರೀತಿ ಬದುಕ್ತಾ ಇದ್ದಾಳೆ, ಅವಳು ಜನರೊಂದಿಗೆ ಹೇಗೆ ಬೆರೆಯುತ್ತಾಳೆ, ಅವರ ಮನೆಯಲ್ಲಿ ಅವಳು ಹೇಗಿದ್ದಾಳೆ ಎಂಬುದನ್ನೆಲ್ಲ ನೋಡಿಕೊಂಡು, ಅವಳ ಧಾರ್ಮಿಕ ಕಾಳಜಿ, ಅವಳು ಯಾವ ರೀತಿ ಅವಳ ದೀನ್ ಎಂಬುದನ್ನು ನೋಡಿಕೊಂಡು ಮದುವೆಯಾಗಬೇಕು ಎಂದು ಪ್ರವಾದಿ ಮುಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ 1400 ವರ್ಷಗಳ ಹಿಂದೆ ಕಲಿಸಿದ್ದು ನಮಗೆ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ.